ನಮ್ಮ ಗುಬ್ಬಿ ಹುಲಿ ಅಂತಾನೆ ಹೆಸರುವಾಸಿ ಆಗಿರುವಂಥ ವಾಸಣ್ಣನವ್ರಿಗೆ ಒಂದು ಯಾವುದೋ ಮಿನಿಸ್ಟ್ರ್ ಪೋಸ್ಟನ್ನು ಕೊಡಬೇಕು. ಒಂದು DCM ಆದರೂ ಈಗ ಅವರು ಅರ್ಹರಿದ್ದಾರೆ ಆ ಪೋಸ್ಟ್ ಮಾಡಲಿಕ್ಕೆ. 100% SR ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ಸು ತಲೆ ಎತ್ತಿ 35 ವರ್ಷ ಆಗಿತ್ತು. SR ಶ್ರೀನಿವಾಸ್ ಬಂದ ಮೇಲೆ ಕಾಂಗ್ರೆಸ್ ತಲೆ ಎತ್ತಿದ್ದು. ಸತತವಾಗಿ 5 ವರ್ಷದಿಂದ ಅವರು ಶಾಸಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೋಲಿಲ್ಲದ ಸರ್ದಾರ ಅಂತೇಳಿ ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಅವ್ರಿಗೆ ಈ ಸರಿ ಕೊಡಲೇಬೇಕು ಅವ್ರಿಗೆ. ಯಾಕೆಂದರೆ ಆವಾಗಲೂ ಒಂದು ಸರಿ ಕೊಟ್ಟರು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಬೇಕು. ತಮಾಷೆ ಮಾತೇನಲ್ಲ ಸರ್, ಒಂದು ಸರಿ ಗೆದ್ರೆ ಇನ್ನೊಂದು ಸರಿ ಗೆಲ್ಲೋದು ತುಂಬ ಕಷ್ಟ ಐತೆ ಇವತ್ತಿನ ರಾಜಕಾರಣದಲ್ಲಿ. 5 ಸರಿ ಕಂಟಿನ್ಯೂಸ್ ಆಗಿ ಅವರು ಇಂಡಿಪೆಂಡೆಂಟು, JDS, ಈ ಕಾಂಗ್ರೆಸ್ಸು ಗೆಲ್ತವ್ರೆ ಅಂದರೆ ಜನಾಭಿಪ್ರಾಯ ಅವ್ರಿಗೆ ಇರೋದ್ರಿಂದ ಗೆಲ್ತವ್ರೆ ಸರ್. 25 ವರ್ಷದಿಂದ ಶಾಸಕರಾಗಿರೋದ್ರಿಂದ ಅವ್ರಿಗೆ ಒಳ್ಳೆಯ ಅನುಭವ ಇದ್ದರೆ ಅನುಭವಿಗೆ ಕೊಡೋದು ಸೂಕ್ತ. ಅವರು ತುಂಬ ಅನುಭವಿ. DKಶಿ ಸರ್ಕಾರದಲ್ಲಿ SR ಶ್ರೀನಿವಾಸ್ಗೆ ಸಿಗುತ್ತಾ ಸಚಿವ ಪಟ್ಟ? ಸೋಲಿಲ್ಲದ ಸರದಾರನಿಗೆ ಒಲಿಯುತ್ತಾ ಪವರ್ಫುಲ್ ಪಟ್ಟ? ಗುಬ್ಬಿ ಹುಲಿ ವಾಸಣ್ಣಗೆ ಸಚಿವ ಸ್ಥಾನ ಕೊಡಲೇಬೇಕು ಎಂದು ಆಗ್ರಹ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈಗ DK ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಆಗೋಕ್ಕೆ ಎಲ್ಲ ಸಿದ್ಧತೆ ಕೂಡ ನಡೀತಾ ಇರುವಂಥದ್ದು. ಈಗ ಈ ಒಂದು DKಶಿ ನೇತೃತ್ವದ ಸರ್ಕಾರ ರಚನೆ ಆದರೆ ಈ ಒಂದು ಸರ್ಕಾರದಲ್ಲಿ ಗುಬ್ಬಿ ಶಾಸಕರಾಗಿರುವಂಥ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಬೇಕೋ ಬೇಡವೋ ಅನ್ನೋದು ನಾವು ಇಲ್ಲಿನ ಕ್ಷೇತ್ರದ ಜನರ ಮತದಾರರ ಕೂಡ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಹೋಗೋಣ. ಈಗ ನನ್ನ ಜೊತೆ ಕೆಲವು ಸಾರ್ವಜನಿಕರು ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಮತದಾರರು. ಸರ್, ಈಗ SR ಶ್ರೀನಿವಾಸ್ ಸೋಲಿದ ಸರ್ದಾರ ಅಂತ ಹೇಳಿ ಗುರುತಿಸ್ಕೊಂಡಿದೆ ಸರ್. ಹೀಗಾಗಿ ಇವರಿಗೆ ಸಚಿವ ಸ್ಥಾನ ಬೇಕೋ ಬೇಡವೋ ಅನ್ನೋದು ಸರ್? ಬೇಕು ಸರ್, ಅವ್ರಿಗೆ ಸಚಿವ ಸ್ಥಾನ ಬೇಕೇ ಬೇಕು ಸರ್. 5 ಸರಿ ಗೆದ್ದವ್ರೆ, ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ. ಇಡೀ ತಾಲೂಕಿನ ಜನಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಯಾವುದೇ ಥರ ತೊಂದರೆ ಇಲ್ದಂಗೆ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಮತ್ತೊಂದೆಲ್ಲ ಜಾಸ್ತಿ ಆಗುತ್ತೆ. ಅವ್ರು ತುಂಬ ಕೆಲಸ ಮಾಡೋದ್ರಿಂದ ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ಥರ ಇದಿಲ್ಲ ಸರ್. 5 ಸರಿ ಗೆದ್ದವ್ರೆ ಸರ್. 5 ಸರಿ ಗೆಲ್ಲೋದು ತಮಾಷೆ ಮಾತೇನಲ್ಲ ಸರ್. ಒಂದು ಸರಿ ಗೆದ್ರೆ ಇನ್ನೊಂದು ಸರಿ ಗೆಲ್ಲೋದು ತುಂಬ ಕಷ್ಟ ಐತೆ ಇವತ್ತಿನ ರಾಜಕಾರಣದಲ್ಲಿ. 5 ಸರಿ ಕಂಟಿನ್ಯೂಸ್ ಆಗಿ ಅವರು ಇಂಡಿಪೆಂಡೆಂಟು, JDS, ಈ ಕಾಂಗ್ರೆಸ್ಸು ಗೆಲ್ತವ್ರೆ ಅಂದರೆ ಜನಾಭಿಪ್ರಾಯ ಅವ್ರಿಗೆ ಇರೋದ್ರಿಂದ ಗೆಲ್ತವ್ರೆ ಸರ್. ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ ಸರ್. ಅವ್ರಿಗೆ 100% ಕೊಡಲೇಬೇಕು ಸರ್ ಸಚಿವ ಸ್ಥಾನ. ಇದಕ್ಕೆ ನಮ್ಮದೊಂದು ಮನವಿನೂ ಇದೆ ಸರ್. ಅವ್ರಿಗೆ ನಮ್ಮ ತಾಲೂಕಿನ ಜನತೆಯಿಂದ ಮನವಿನೂ ಇದೆ ಸರ್ ನಮಗೆ. ಈಗ ಯಾವ ಖಾತೆ ಕೊಡಬೇಕು ಅನ್ನೋದು ಸರ್? ಯಾವ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಸರ್? ಅವ್ರಿಗೆ ಯಾವ ಖಾತೆ ಕೊಡಬೇಕು ಅಂತ ನಾವೇನು ಡಿಸೈಡ್ ಮಾಡೋಕ್ಕಲ್ಲ, ಕ್ಯಾಬಿನೆಟ್ ಡಿಸೈಡ್ ಮಾಡಿಕೊಡ್ತಾರೆ. ಅವ್ರಿಗೆ ಯಾವ ಖಾತೆ ಕೊಟ್ಟರು ಒಳ್ಳೆಯದು. ಅದರಲ್ಲೂ ನೀರಾವರಿ ಕೊಟ್ಟರೆ ನಮ್ಮ ತಾಲೂಕಿನ ಜನಕ್ಕೆ ನೀರಾವರಿ ಭಾಳ ಅನುಕೂಲ ಆಗುತ್ತೆ ಸರ್. ನೀರಾವರಿ ಖಾತೆ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್. ಒಂದು ಸರ್, ಈ ಲಿಂಕಿಂಗ್ ಕೆನಾಲ್ ವಿಚಾರದಲ್ಲಿ ಶ್ರೀನಿವಾಸರು ಧ್ವನಿ ಎತ್ತುತ್ತಾ ಇಲ್ಲ. ಈಗ DK ಶಿವಕುಮಾರ್ ನೇತೃತ್ವ ಸರ್ಕಾರದಲ್ಲಿ ಅವರೇ ಸಚಿವರಾಗಿ ಪಟ್ಟವನ್ನು ಅಲಂಕರಿಸಿದ್ರೆ ಗುಬ್ಬಿ ತಾಲೂಕಿಗೆ ಅನ್ಯಾಯ ಆಗಲ್ವಾ ಅನ್ನೋದೊಂದು ಪ್ರಶ್ನೆ ಸರ್. ಅವ್ರ ಧ್ವನಿ ಯಾಕೆ ಎತ್ತಾ ಇಲ್ಲ ಅಂದರೆ ಅದು ಕಾನೂನು ಪ್ರಕಾರ ಏನಾಯಿತೋ ಕಾನೂನು ಇದರಲ್ಲಿ ಮಾಡ್ಕೊಂಡು ಹೋಗ್ತಾರೆ ಸರ್. ಏನು ಇವರೊಬ್ಬರದೇ ಡಿಸೈಡ್ ಏನು ಇಲ್ಲ ಸರ್ ಇದರಲ್ಲಿ. ಅವರು ಕಾನೂನಲ್ಲಿ ಯಾವ ಥರ ಐತೋ ಆ ಥರ ಮಾಡ್ಕೊಂಡವ್ರು. ಇವರೊಬ್ಬರೇನೇ ಏನೋ ಮಾಡೋರು. ಅದ್ರ ಹಿಂದೆ ಸುಮಾರು ಅದು ಕುಮಾರಸ್ವಾಮಿ ಪೀರಿಯಡಲ್ಲಿ ಅದು ಸ್ಯಾಂಕ್ಷನ್ ಕೊಟ್ಟಿರೋದು. ಅದನ್ನು ಇವರೇನು ವಾಸಣ್ಣವ್ರು ಇದ್ದಿದ್ದಾಗ, DK ಶಿವಕುಮಾರ್ ಇದ್ದಾಗ ಏನು ಕೊಟ್ಟಿಲ್ಲ. ಕಾನೂನು ಪ್ರಕಾರ ಏನಾಗುತ್ತೋ ಅದಾಗುತ್ತೆ. ಈಗ ನೋಡಿ, ನಮ್ಮಲ್ಲೂ ಮೇಕೆದಾಟು ಯೋಜನೆ ಇದೆ, ಅದನ್ನು ನಾವು ಗಲಾಟೆ ಮಾಡ್ತೀವಿ. ಅವ್ರು ಬೇಕು ಅಂತಾರೆ. ಆ ಥರ ಅವ್ರಿಗೆ ಅಕ್ಕಿದೆ ಸರ್, ಕೇಳೋ ಅಷ್ಟು ಅಕ್ಕಿ ಇರುತ್ತೆ ಅವ್ರಿಗೆ. ಅವ್ರು ಕೇಳ್ತಾರೆ, ಕೊಡೋದು ಬಿಡೋದು ಇಲ್ಲಿನ ಕ್ಯಾಬಿನೆಟ್ ಏನಿರುತ್ತೋ ಅವ್ರು ಮಾಡ್ಕೊತಾರೆ ಸರ್. ಅದು ಒಂದು ವೇಳೆ ಸಚಿವರಾಗಿ ಬೇರೆ ಯಾರಿಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಶ್ರೀನಿವಾಸ್ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗೋ ಸಾಧ್ಯತೆಯೂ ಕೂಡ ಇರುತ್ತೆ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇದೆ ಸರ್. ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಸರ್. ಬೇಕು ಸರ್, ನಾವು ಗುಬ್ಬಿಯವರಾಗಿ ಬೇಕೇ ಬೇಕು. ಯಾಕೆಂದರೆ ಅವ್ರಿಗೆ ಯಾವಾಗಲೂ ಸಚಿವ ಸ್ಥಾನ ಕೊಟ್ಟಿರೋದು ಸಣ್ಣ ಪುಟ್ಟ ಇದು ಖಾತೆಗಳು ಕೊಟ್ಟಿರ್ತಾರೆ. ಆಮೇಲೆ ಅವರು ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ. ಆಮೇಲೆ 2 ವರ್ಷ ಇಲ್ಲ 1.5 ವರ್ಷ ಕೊಟ್ಟಿದ್ದಾರೆ. ಒಳ್ಳೆ ಖಾತೆ ಬೇಕು. ಈಗ ಆವಾಗಲೇ ನಮ್ಮ ಸ್ನೇಹಿತರು ಮಾತಾಡ್ದಂಗೆ ನೀರಾವರಿ ಖಾತೆ, ಈಗ ತಾವು ಆವಾಗಲೇ ಪ್ರಶ್ನೆ ಮಾಡಿದ್ರಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ದು, ಅದು ನಮಗೂ ಗೊಂದಲ ಆಗಿದೆ. ಯಾಕೆಂದರೆ ರೈತರುಗಳಿಗೆ ತೊಂದರೆ ಆದರೆ, ನಾವು ಒಬ್ಬರು ಉದ್ಯಮಿ, ನಮಗೆ ರೈತರಿಗೆ ತೊಂದರೆ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಆ ಭಾಗದ ರೈತರಿಗೂ ತೊಂದರೆ ಆಗಬಾರ್ದು, ನಮ್ಮ ಭಾಗದ ರೈತರಿಗೂ ತೊಂದರೆ ಆಗಬಾರ್ದು. ಆ ಥರ ಮಾಡಬೇಕು. ಅವರು ಸಚಿವ ಸ್ಥಾನ ಸಿಕ್ಕಿದ್ರೆ ಒಳ್ಳೆಯದೇ. ಯಾಕೆಂದರೆ ಈಗ ನಾವು ಗುಬ್ಬಿಯವರಾಗಿ ಇದು ಒಳ್ಳೆಯದಾದರೆ ಇದು ಈಗ ತುಂಬ ಕೆಲಸ ಇದೆ ಪೆಂಡಿಂಗು. ಈಗ ಮೇಯ್ನು ಅಣ್ಣವ್ರ ಹತ್ರ ಮನವಿ ಏನಂದರೆ ನಮ್ಮ GJC ಸ್ಕೂಲ್ ಕಾಂಪೌಂಡು ಬಿದ್ದೋಗಿದೆ. ಈಗ ಶಾಲೆ ಮಕ್ಕಳು
ಅಲ್ಲಿ ಆಟ ಆಡ್ತಿರ್ತಾರೆ. ಅಲ್ಲಿ ಶಾಲೆಗಿನ್ನ ಬೇರೆ ಬೇರೆ ಏನೇನೋ ನಡೆಯುತ್ತೆ ಅನೈತಿಕ ಚಟುವಟಿಕೆ, ಅದಕ್ಕೆಲ್ಲ ಕಾಂಪೌಂಡ್ ಆಗಬೇಕು. ಅದು ಮೊದಲನೇ ಉದ್ದೇಶ. ಈಗ ಎಲ್ಲರಿಗೂ ಅಷ್ಟೇ, ಈಗ ಎಲ್ಲ ಮಕ್ಕಳು ಕಲ್ತ್ರೇ ಇದಾಗೋದು. ಸೊ ನಮಗೀಗ ಗೌರ್ಮೆಂಟ್ ಇದು ಸರ್ಕಾರಿ ಶಾಲೆ ಮಕ್ಕಳು ಕಡಿಮೆ ಆಗಿದ್ದಾರೆ, ಅಡ್ಮಿಷನ್ಸ್ ಕಡಿಮೆ. ಅದಕ್ಕೆಲ್ಲ ಇದಾಗಬೇಕು ಅಂದರೆ ಒಳ್ಳೆ ಇದು ಕೊಟ್ಟರೆ ಒಳ್ಳೆ ಫಂಡ್ಸ್ ತರ್ಬೋದು, ಮಾಡ್ಬೋದು. ಹಾಗೆ ಆವಾಗಲೇ ಹೇಳ್ದಂಗೆ ನೀರಾವರಿ ಇದಾಗಿ ನಮ್ಗೆ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ನಮ್ಮ ಭಾಗದ ರೈತರಿಗೆ ತೊಂದರೆ ಆಗಬಾರ್ದು. ಅಲ್ಲಿ ಅವ್ರಿಗೆ ಕೊಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ನಮಗೆ ಇಲ್ಲಿ ತೊಂದರೆ ಆಗ್ದಂಗೆ ಮಾಡಬೇಕು. ಅದಕ್ಕೋಸ್ಕರ ಕೊಟ್ಟರೆ ಒಳ್ಳೆಯದು ಅಂತ ಏನಕ್ಕೆ ಕೊಡಬೇಕು ಸರ್? ಈಗ ಅವರು 5 ಸಲ ಮೊದಲಾಗಿ ನಾವು ಗುಬ್ಬಿಯವರು ಆದರೆ ಈಗ ನಮಗೂ ಗುಬ್ಬಿಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಮೊದಲನೇದು ಅದು. ಆಮೇಲೆ ಅವ್ರು ಗೆದ್ದಿರೋದು 5 ಸಲ ಗೆದ್ದಿದ್ದಾರೆ. 5 ಸಲ ಗೆದ್ದಿರೋದು ಸೀನಿಯರಿಟಿ ಇರುತ್ತೆ. ಹಾಗಾಗಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಈಗ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಈಗ KSRTC ಡಿಪೋ ಈಗ ಅವರೇ ಇದಾಗಿದ್ರು ಡಿಪೋ ಆಗಿಲ್ಲ, ಡಿಪೋ ಮಾಡಬೇಕು. ಆಮೇಲೆ ಯಾವಾಗಲೇ ಹೇಳ್ದಂಗೆ ಸ್ಕೂಲ್ದು ಮೇನ್ ಕಾಂಪೌಂಡ್ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ. ಈಗ ನನಗೆ ಗೊತ್ತಿರೋಷ್ಟು ಇನ್ನು ಕೆಲವು ಡಿಪಾರ್ಟ್ಮೆಂಟಲ್ಲಿ 108 ಡಿಪಾರ್ಟ್ಮೆಂಟ್, ಆಮೇಲೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಏನು ಡೆಪ್ಟೇಷನ್ ಮೇಲೆ ಇಲ್ಲೂ ಮಾಡ್ತಾರೆ, ಅಲ್ಲೂ ಹೊರಗಡೆ ಮಾಡ್ತಾರೆ. ನಮಗೆ ಪರ್ಮನೆಂಟ್ ಸ್ಟಾಫ್ ಬೇಕು ಸರ್. ಯಾಕೆಂದರೆ ಇಲ್ಲಿ ಪರ್ಮನೆಂಟ್ ಸ್ಟಾಫ್ ಇದ್ದಲ್ಲೇ ಗೌರ್ಮೆಂಟ್ ಆಫೀಸಸಲ್ಲಿ ಒಂದು ಕೆಲಸ ಮಾಡ್ಸೋಕ್ಕಾಗ್ತಿಲ್ಲ. ಸೊ ಒಂದು ಸಚಿವ ಸ್ಥಾನ ಸಿಕ್ಕಿದ್ರೆ ಅದನ್ನೆಲ್ಲ ಚೇಂಜ್ ಮಾಡ್ತಾರೆ ಅಂತ, ನಾವು ಬದಲಾವಣೆ ಮಾಡ್ತಾರೆ ಅಂತ ನಮ್ಮ ಆಸೆ ಅಷ್ಟೇ. ಈಗ ಗುಬ್ಬಿಯಲ್ಲಿ ನಮ್ಮ ವಾಸಣ್ಣವರು ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನಂದರೆ, ನಮ್ಮ ಗುಬ್ಬಿ ಹುಲಿ ಅಂತಲೇ ಹೆಸರುವಾಸಿ ಆಗಿರುವಂಥ ವಾಸಣ್ಣನವ್ರಿಗೆ ಒಂದು ಯಾವುದೋ ಮಿನಿಸ್ಟ್ರ್ ಪೋಸ್ಟನ್ನು ಕೊಡಬೇಕು. ಒಂದು DCM ಆದರೂ ಈಗ ಅವರು ಅರ್ಹರಿದ್ದಾರೆ ಆ ಪೋಸ್ಟ್ ಮಾಡಲಿಕ್ಕೆ. ನನ್ನ ಒಂದು ಏನಂದರೆ ಇದ್ರದ್ದು ಒಂದು ಪೋಸ್ಟ್ ಕೊಟ್ಟರೆ ನಮಗೆ ಭಾಳ ಇಷ್ಟ ಆಗುತ್ತೆ. ಯಾವುದೋ ನಾವು ಸಚಿವರದ್ದು ಒಂದು ಪೋಸ್ಟ್ ಕೊಡಬೇಕು ಅಂತ ನಾವು ನಮ್ಮ ಬೇಡಿಕೆ. ಯಾವ ಖಾತೆ ಕೊಟ್ಟರೆ ಬೆಸ್ಟ್ ಸರ್ ಅವ್ರಿಗೆ? ಸರ್ DCM ಕೊಡಿ ಸರ್, ಕೊಡಲಿ ಬಿಡಿ ಸರ್. ಒಂದು 4 ಇದೆಯಲ್ಲ, DCM ಅರ್ಹರಿದ್ದಾರೆ ಸರ್? ಇದ್ದಾರೆ ಸರ್, 100% ಮಾಡ್ತಾರೆ ಸರ್. 100%, 100% ಮಾಡ್ತಾರೆ ಸರ್. ಪರಮೇಶ್ವರ್ ಎಲ್ಲ ಇದ್ದಾರಲ್ಲ ಸರ್, ಅಂಥ ನಾಯಕರನ್ನು ಬಿಟ್ಟು ಇವ್ರಿಗೆ ಕೊಡ್ತಾರ? ನಾವು ಇವರು ಅರ್ಹರಿದ್ದಾರೆ ಸರ್, ಮಾಡ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ. ಗುಬ್ಬಿ ನೋಡಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ ಆಲ್ರೆಡಿ. ಒಂದು ಎಲ್ಲ ರೋಡ್ಗಳು ಮಾಡಿಸಿದ್ದಾರೆ. ಯಾವುದೇ ಕೆಲಸ ಇದ್ರೂ ಮಾಡಿಕೊಡೋಕ್ಕೆ ಹಿಂದೆ ಜರುಗಲ್ಲ. ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಾರೆ. ಹಾಗಾಗಿ ನಾವು ಮೊದಲಿಂದನೂ ವಾಸಣ್ಣವರ ಫಾಲೋವರ್ಸೇನೆ. 100% ಮಾಡೇ ಮಾಡ್ತಾರೆ ಅನ್ನೋ ಇದು ಕಾನ್ಫಿಡೆನ್ಸ್ ಇದೆ. ಮಿನಿಸ್ಟರ್ ಆದರೆ ಗುಬ್ಬಿಗೆ ಏನು ಅಭಿವೃದ್ಧಿ ಕೇಳ್ತೀರಾ ಸರ್ ನೀವು? ಪ್ರಥಮವಾಗಿ ಮೇಜರ್ ಆಗಿರುವಂಥ ವರ್ಕು, ಮೇಜರ್ ಆಗಿರುವಂಥವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಸರ್ ಅವರು. ಈಗ ಅದೇ ಬೇಕು ಇದೇ ಬೇಕು ಅಂಥದ್ದು ಯಾವುದೂ ಇಲ್ಲ. ಯಾಕಂದರೆ ನೋಡಿ, ರೋಡ್ಸ್ ಎಲ್ಲ ಕಂಪ್ಲೀಟ್, ಗುಬ್ಬಿ ರೋಡ್ಸ್ ಎಲ್ಲ ಕಂಪ್ಲೀಟ್. ಈಗ BH ರೋಡ್ ನಡೀತಾ ಇದೆ ಕೆಲಸ. ಈಗ ಬೇರೆ ಇನ್ನೇನು ಯಾವುದಾನ 1-2 ಫ್ಯಾಕ್ಟ್ರಿಗಳು ಹಾಕಿರೋ ಗುಬ್ಬಿಲಿರೋಂಥ ಈಗ ಬರೋವಂಥ ಯಂಗ್ಸ್ಟರ್ಸ್ಗೋಸ್ಕರ ಯಾವುದಾನ ಒಂದು ಕೆಲಸಕ್ಕಾದರೂ ಒಂದು ಇದಾಗುತ್ತೆ ಅಂತೇಳಿ ಯಾವುದಾನ ಒಂದು ಒಳ್ಳೆ 2 ಕಂಪ್ನಿ ತಗೊಂಬಂದರೆ ಗುಬ್ಬಿಗೆ ಯಾವುದಾನ ಒಂದು ಫ್ಯಾಕ್ಟ್ರಿಗಳು ಮಾಡಿಸಿದ್ರೆ ಒಂಚೂರು ಜನಗಳಿಗೆ ಅನುಕೂಲ ಆಗುತ್ತೆ. ಸತತವಾಗಿ 5 ವರ್ಷದಿಂದ ಅವರು ಶಾಸಕರಾಗಿ ಆಯ್ಕೆ ಮಾಡ್ಕೊಂಡ್ಬಂದಿದ್ದಾರೆ. ಸೋಲಿಲ್ಲದ ಸರ್ದಾರ ಅಂತೇಳಿ ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಅವ್ರಿಗೆ ಈ ಸರಿ ಕೊಡಲೇಬೇಕು ಅವ್ರಿಗೆ. ಯಾಕೆಂದರೆ ಆವಾಗಲೂ ಒಂದು ಸಾರಿ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಬೇಕು. ಗುಬ್ಬಿ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಕಾಣೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನೋಡಿ, ಈಗೆಲ್ಲ ಇಲ್ಲಿ ನಮಗೆ ಒಂದು ಕನಸೈತೆ, ಗುಬ್ಬಿ ಟೌನು ಇನ್ನೂ ಆಧುನಿಕತೆ ಆಗಬೇಕು. ಮತ್ತು ಫೀಲ್ಡು ಮತ್ತು ಸ್ಟೇಡಿಯಂ ಆಗಬೇಕು. ಒಂದು ಇಲ್ಲಿ ಎಲ್ಲ ಗ್ರೌಂಡು ಚೆನ್ನಾಗಾಗಬೇಕು. ಇವರಲ್ಲಿ ಆರ್ಟ್ ಆಫ್ ದಿ ಸಿಟಿ ಇರ್ತಕ್ಕಂಥ ಗ್ರೌಂಡು, ಇನ್ನು ಜೂನಿಯರ್ ಕಾಲೇಜು ಎಲ್ಲ ಬಿದ್ದೋಂಗಾಗೈತೆ. ಅದೆಲ್ಲ ಅನುಕೂಲ ಆಗಬೇಕು. ಅವರು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ಕೇಳ್ಬೋದು. ಯಾವ ಖಾತೆ ಕೇಳ್ತೀರಾ ಸರ್? ಯಾವುದಾದ್ರೂ ಖಾತೆ ಕೊಟ್ಟರೆ ಆಯಿತು. ಯಾವುದಾದ್ರೂ ಖಾತೆ ಕೊಟ್ಟರೆ ನಿಭಾಯಿಸ್ತಾರೆ ಅವರು. ಅವ್ರ ಶಕ್ತಿ ಇದೆ. ಸಹಕಾರಿ ಖಾತೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಯಾವ ಖಾತೆ ಕೊಟ್ಟರು ಸಹ ಅವ್ರು ನಿಭಾಯಿಸ್ತಾರೆ ಅವರು. ಅಂತ ಶಕ್ತಿ ಇದೆ ಅವ್ರಿಗೆ. ಮಿನಿಸ್ಟರ್ ಆದರೆ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರುತ್ತಾ ಇಲ್ಲಿ ಅಥವಾ ಮತ್ತೆ ಬೇರೆ ಕ್ಷೇತ್ರ ಆ ಥರ? ಸಂಘಟನೆ ಮಾಡೋ ಶಕ್ತಿ ಇದೆ ಅವ್ರಿಗೆ. ಸಂಘಟನೆ ಚತುರರು ಸಂಘಟನೆ ಮಾಡ್ತಾರೆ, ಪಕ್ಷ ಕಟ್ತಾರೆ. ಕೊಡಬೇಕು ಅವ್ರಿಗೆ ಅವಕಾಶ. ಅವರು ಯುವಕರಿದ್ದಾರೆ, ದುಡಿತಾರೆ, ಮಾಡ್ತಾರೆ. 100% SR ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕೆಂದರೆ ಈಗಿನ ರಾಜಕಾರಣದಲ್ಲಿ ಈಗ ಹೈಕಮಾಂಡಿಂದಲೂ 70 ವರ್ಷ 75 ವರ್ಷ ಆಗಿರೋದನ್ನೆಲ್ಲ ತೆಗೆದುಹಾಕಿ ಹೊಸವರಾಗಿ ಸಚಿವರು ಈಗ ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ಸು ತಲೆ ಎತ್ತಿ 35 ವರ್ಷ ಆಗಿತ್ತು. SR ಶ್ರೀನಿವಾಸ್ ಬಂದ ಮೇಲೆ ಕಾಂಗ್ರೆಸ್ ತಲೆ ಎತ್ತಿದ್ದು. ಹಂಗಾಗಿ ಇವರೊಬ್ಬರಿಂದ ಬೇಕಾದಷ್ಟು ಪಕ್ಕ ಕ್ಷೇತ್ರಗಳಿಗೂ ಅನುಕೂಲ ಆಗ್ತೈತೆ. ಇವ್ರಿಗೇನ ಸಚಿವ ಸ್ಥಾನ ಕೊಟ್ಟಿದ್ದೇ ಆದರೆ ತುಮಕೂರು ಡಿಸ್ಟಿಕ್ಕಿಗೆ 11 ಸ್ಥಾನ ಗೆಲ್ಲೋ ಶಕ್ತಿ ಬರ್ತೈತೆ. ಹಂಗಾಗಿ SR ಶ್ರೀನಿವಾಸ್ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈಗ ಪರಮೇಶ್ವರ್ ಅವರು ಸೀನಿಯರ್ ಲೀಡ್ರ್ ಇದ್ದಾರೆ, ಅವ್ರಿಗಿರುತ್ತೆ. KN ರಾಜಣ್ಣ ಅವರು ಆಲ್ರೆಡಿ DKC ಕ್ಯಾಬಿನೆಟ್ನಲ್ಲಿ ನನಗೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಜಯಚಂದ್ರ ಅವ್ರಿಗೂ ವಯಸ್ಸಾಗೈತೆ. ಇನ್ನು ತಿಪ್ಟೂರು ಷಡಾಕ್ಷರಿ ಅವ್ರಿಗೂ ಆಲೇ 70 ವರ್ಷ ಆಗೈತೆ. ಈಗ ಏನಿದ್ರು 63 ವರ್ಷ ಇರೋ SR ಶ್ರೀನಿವಾಸ್ ಅವರೇ ಆಗಬೇಕು.
ಆಮೇಲೆ ಇವತ್ತಿನ ಪ್ರಗತಿ, ಗುಬ್ಬಿ ತಾಲೂಕಿನ ಪ್ರಗತಿ ಎಲ್ಲ ನೋಡ್ಕೊಂಡ್ರೆ SR ಶ್ರೀನಿವಾಸು ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಗೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ. ಏನೆಲ್ಲ ಅಭಿವೃದ್ಧಿ ಕೇಳ್ತೀರಾ ಸರ್, ಏನು ಬಯಸ್ತೀರಾ ಈಗ ಸಚಿವರಾದರೆ ಫಸ್ಟ್ಗೆ ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದು? ಅಂದರೆ ಅದು ಒಂದು ಇಂಥದ್ದು ಅಂತಲೇ ಹೇಳೋಕ್ಕಾಗಲ್ಲ ಸರ್. ಅದನ್ನು ಆಯಾ ಟೈಮಿಗೆ ಬಂದಿದ್ದು ಏನೇನು ಇರ್ತೈತಿ ಅದನ್ನೆಲ್ಲ ಕೇಳ್ತೀವಿ. ನಾವು ಇಂಥದ್ದೇ ಆಗಬೇಕು ಇಂಥದ್ದೇ ಹೋಗಬೇಕು ಅಂತ ಹೇಳೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ಡು ಯಾರನ್ನೇ ಆಗಲಿ ತಕ್ಷಣ ಏನೋ ಒಂದು ಇನ್ಸಿಡೆಂಟ್ ಆದಾಗ ಇದಾಗಬಾರ್ದಾಗಿತ್ತು ಅಂದರೆ ಯಾರೂ ಕಾಯ್ಕೊಂಡಿರಲ್ಲ ಅದನ್ನು. ಅವ್ರ ತಲೆ ಒಳಗೆ ಏನೇನಾಯಿತೋ, ಈಗ ಜನಗಳು ಏನು ಆಕಾಂಕ್ಷೆಯಾಗಿ ಏನೇನು ಕೇಳ್ತಾರೋ ಅದನ್ನೆಲ್ಲ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು. ಆಮೇಲೆ ಸರ್ಕಾರ ಇದ್ದಾಗ ಅವ್ರಿಗೆ ಒಂದು ಬಲ ಇರುತ್ತೆ, ಮಾಡೋಕ್ಕೆ ಆಶ್ವಾಸನೆ ಕೊಡೋಕ್ಕೆ ಒಂದು ಧೈರ್ಯ ಬರುತ್ತೆ. ಯಾವ ಖಾತೆ ಕೇಳ್ತೀರಾ ಸರ್, ಯಾವ ಖಾತೆ ಕೊಡಬೇಕು ಸರ್? ಅದು ಅವರೇ ಡಿಸೈಡ್ ಮಾಡಿರ್ತಾರೆ. ಇವರು ಇನ್ನೂ ಅಷ್ಟು ದೊಡ್ಡ ಲೀಡ್ರ್ ಏನು ಅಲ್ಲ. ಅಂದರೆ 5 ಸಾರಿ ಗೆದ್ದಿರ್ಬೋದು, ಈ ಪಕ್ಷಕ್ಕೆ ಹೊಸಬ್ರು. ಅಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನೂ ಘಟಾನುಘಟಿಗಳಿದ್ದಾರೆ. ಯಾವುದಾದ್ರೂ ಒಂದು ಖಾತೆ ಕೊಟ್ಟರೆ ಇವ್ರು ಕೇಳ್ತಾರಪ್ಪ, ನನಗೆ ಹೋಮ್ ಮಿನಿಸ್ಟ್ರ್ ಬೇಕು ಅಂತಾರೆ, ಇಲ್ಲ ಅಂತಂದರೆ ಪವರ್ ಬೇಕು ಅಂತಾರೆ. ಸಾಧ್ಯನಾ? ನಮಗೆ ಸಹಕಾರಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ಅನ್ನಿಸ್ತೈತೆ. 25 ವರ್ಷದಿಂದ ಶಾಸಕರಾಗಿರೋದ್ರಿಂದ ಅವ್ರಿಗೆ ಒಳ್ಳೆಯ ಅನುಭವ ಇದ್ದರೆ ಅನುಭವಿಗೆ ಕೊಡೋದು ಸೂಕ್ತ. ಅವರು ತುಂಬ ಅನುಭವಿ. ಅದ್ರ ಬಗ್ಗೆ ಆಗಿದಾವೆ ಸರ್ ಇಲ್ಲಿ ಅಭಿವೃದ್ಧಿ ಕೆಲಸ ಹಿಂದೆ ಆಗಿರಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡುವಾಗ ಪೂರ್ತಿ ಗುಬ್ಬಿ CC ರೋಡ್ ಆಗಿದೆ. ಈಗ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿದೆ. ಅಷ್ಟೇ ಅಲ್ಲ, ಗುಬ್ಬಿ ತಾಲೂಕು ಪೂರ್ತಿ ಎವ್ರಿ ಡೇ ನೋಡಿದ್ರೂ ಒಂದೊಂದು ಕಡೆ ಶಂಕುಸ್ಥಾಪನೆ ಮಾಡ್ತಾಯಿರ್ತಾರೆ. ಅದನ್ನು ನೋಡಿದಾಗ ಈ ಸಾರಿ ಅವರು MLA ಆದಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿದ್ರೆ ಇನ್ನೂ ಗುಬ್ಬಿ ತಾಲೂಕು ತುಂಬ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಮಿನಿಸ್ಟ್ರು ಪೋಸ್ಟ್ ಕೇಳ್ತೀರಾ ಸರ್? ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದು ನಾವು ಹೇಳೋದಕ್ಕೆ. ಕ್ಷೇತ್ರದಲ್ಲಿ ಸಾಕಷ್ಟು ಹಿಡಿತ ಹೊಂದಿದ್ದಾರೆ, ಸ್ವಲ್ಪ ಇದ್ರ ಮೇಲೆ ಒಂದು ಸ್ವಲ್ಪ ಆಸೆ ಇಟ್ಕೊಂಡಿದ್ದಾರೆ, ಕನಸಿಟ್ಕೊಂಡಿದ್ದಾರೆ ಅನ್ನೋ ಒಂದು. ಅಲ್ಲ, ಅವ್ರದ್ದು ಆ ರೀತಿ ಇದ್ದರೆ ಆಗಬಹುದು. ಬಟ್ ನಾವು ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಪಬ್ಲಿಕ್ಸ್ ಜಡ್ಜ್ ಮಾಡೋಕ್ಕಾಗಲ್ಲ ಅದನ್ನು. ಇನ್ನೂ ಬೇಕಾದ್ರೆ ವಾಸಣ್ಣವರೇ ನನಗಿಂತ ಖಾತೆ ಕೊಡಿ ಅಂತ ಕೇಳಿದ್ರೆ ಅದರಲ್ಲಿ ಅನುಭವ ಇರೋರು ಕೇಳಿ. ಈಗ ಒಬ್ಬ ಟೀಚರ್ ಏನು ಮಾಡ್ತಾನೆ ಅಂತಂದರೆ ನನಗಿಂಥ ಸಬ್ಜೆಕ್ಟ್ ಕೊಡಿ ಚೆನ್ನಾಗಿ ಮಾಡ್ತೀನಿ ಅಂತಾನೆ. ಹಾಗೆ ಒಬ್ಬ ಕೆಲಸಗಾರ ನನಗೆ ಈ ಕೆಲಸ ಕೊಡಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತಾನೆ. ಕೂಲಿ ಕಾರ್ಮಿಕ ಅವನಿಗೆ ಬರೋ ಅಂಥದ್ದನ್ನು ಕೊಡಬೇಕು. ಹಾಗೆ ವಾಸಣ್ಣವ್ರು ಕೇಳಿದ್ರೆ ಕೊಡಲಿ, ತಪ್ಪಿಲ್ಲ. ಅವ್ರು ಕೇಳಿದ್ದಾನೆ. ತುಂಬ ಅನುಭವಿ ಇರೋದರಿಂದ ಇವರು ಕೊಡೋದು ಸೂಕ್ತ. ತುಂಬ ಅನುಭವಿ. ಏನು ಬಯಸ್ತೀರಾ ಸರ್? ಅಂದರೆ ಒಟ್ಟಾರೆ ಅಭಿವೃದ್ಧಿ ಹಿತದೃಷ್ಟಿಯಿಂದ ಯಾವುದು ಪ್ರಾಮುಖ್ಯತೆ ಬೇಕು ಅನ್ನೋದು ಮಿನಿಸ್ಟರ್ ಆದರೆ? ಇಲ್ಲ, ಅವರು ಮಿನಿಸ್ಟರ್ ಆದರೆ ಸಾಕಷ್ಟು ಗುಬ್ಬಿ ತಾಲೂಕು ಅಭಿವೃದ್ಧಿ ಈ ವರ್ಷದಲ್ಲಿ, ಈ 3 ವರ್ಷದಲ್ಲಿ ಸಂಪೂರ್ಣವಾಗಿ ಅವರು ಕೆಲಸ ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಸಾಕಷ್ಟು ಮಾಡಿದ್ದಾರೆ. ಅಲ್ಲ, ಈಗ ಮಿನಿಸ್ಟರ್ ಫಸ್ಟ್ ಆಗ್ತಿದ್ದಂಗೆ ಏನು ಕೇಳ್ತೀರಿ? ಇಂಥದ್ದೊಂದು ಅಭಿವೃದ್ಧಿ ಆಗಬೇಕು ಗುಬ್ಬಿ ತಾಲೂಕಿನಲ್ಲಿ ಅಂದರೆ ಏನು ಹೇಳ್ತೀರಾ? ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ, ನೀರಾವರಿಗೆ ಸಂಬಂಧಪಟ್ಟಂತೆ ಅವರು ಪ್ರಥಮವಾಗಿ ಆದ್ಯತೆ ಕೊಡಬೇಕು. ಪ್ರಥಮವಾಗಿ ಕೃಷಿಗೆ, ಇನ್ನು ಬೇರೆದಕ್ಕೆ ಬೇಡಿ. ಬೇರೆದು ಎಲ್ಲವೂ ಸಿಕ್ಬಿಟ್ಟಿದೆ. ಇವತ್ತು ಯಾರೂ ಬಡವರಿಲ್ಲ ಗುಬ್ಬಿ ತಾಲೂಕಲ್ಲಿ. ಪ್ರತಿಯೊಬ್ಬರು ಕೂಲಿಗೆ ಹೋಗ್ತಾರೆ. ಗಂಡ ಕೂಲಿಗೆ ಹೋಗ್ತಾನೆ, ಹೆಂಡತಿ ಕೂಲಿಗೆ ಹೋಗ್ತಾನೆ. ಗಂಡನಿಗೊಂದು 20,000, ಹೆಂಡತಿಗೊಂದು 20,000, ದಿನ 40,000 ರೂಪಾಯಿ ದುಡಿತಾ ಇದ್ದಾರೆ. ಅದ್ರ ಜೊತೆಗೆ ಉಚಿತವಾಗಿ BPL ಕಾರ್ಡಲ್ಲಿ ಎಲ್ಲವೂ ಸಿಗ್ತಾ ಇದೆ. ಇವತ್ತು ಬಡವರು ಅನ್ನೋರು ಇಲ್ಲವೇ ಇಲ್ಲ. ಬಡ ಕುಟುಂಬ ಅನ್ನೋದು ಗುಬ್ಬಿ ತಾಲೂಕಲ್ಲಿ ಯಾರಾದರೂ ತಿರುಪೆ ಎತ್ತೋರು ಬಡ ಕುಟುಂಬ ಇರ್ಬೋದು, ಭಿಕ್ಷೆ ಬೇಡೋರು. ಮನೆ ಕಟ್ಕೊಂಡಿದ್ದೀನಿ, ಜನತಾ ಮನೆಗಳನ್ನೆಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಇವತ್ತು ಸುಖ ಜೀವನ ನಡೆಸ್ತಿದ್ದಾರೆ. ಕೂಲಿ ಕಾರ್ಮಿಕರ ಆದಿಯಾಗಿ ಒಬ್ಬ ಅಫಿಷಿಯಲ್ ಯಾವ ಥರ ನಡ್ಕೊಳ್ತಾ ಇದ್ದಾನೆ, ಮಂತ್ಲಿ ಪೇಮೆಂಟ್ ತೊಗೊಂಡು, ಆ ಥರ ಕೂಲಿ ಕಾರ್ಮಿಕರು ಇದ್ದಾರೆ. ಅವ್ರಿಗಿಂತ ದಿಲ್ದಾರಾಗಿದ್ದಾರೆ.